ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಓ ಗೆಳೆಯ, ಜೀವದ ಗೆಳೆಯ ಅನ್ನೋ ಥರದಲ್ಲಿತ್ತು ಆ ಒಂದು ಅಪ್ಪುಗೆಯ ಕ್ಷಣ. ಇದು ಬಹಳಷ್ಟು ಜನರಿಗೆ ಬಹಳಷ್ಟು ರೀತಿಯಾದಂತಹ ಮೆಸೇಜ್, ಹೈಕಮಾಂಡ್ಗೆ ಒಂದು ರೀತಿಯಾದಂತಹ ಮೆಸೇಜ್, ಡಿ ಕೆ ಶಿವಕುಮಾರ್ ಬೆಂಬಲಿಗರಿಗೆ ಒಂದು ರೀತಿಯಾದಂತಹ ಮೆಸೇಜ್, ಸಿದ್ದರಾಮಯ್ಯನವರ ಅನುಯಾಯಿಗಳಿಗೆ ಬೆಂಬಲಿಗರಿಗೆ ಒಂದು ರೀತಿಯಾದಂತಹ ಮೆಸೇಜ್. ಬಟ್ ಮೆಸೇಜ್ ಗುಡ್ ಮೆಸೇಜ್, ನಾಟ್ ಅ ಬ್ಯಾಡ್ ಮೆಸೇಜ್ ಅಷ್ಟೇ. ಸೊ ಈ ಮೆಸೇಜ್ ನಿಜಕ್ಕೂ ಕೂಡ ಕರ್ನಾಟಕದಲ್ಲಿ ಯಾವುದೇ ಗೊಂದಲಗಳಿಲ್ಲ ಅನ್ನೋದಕ್ಕೆ ಒಂದು ಒಳ್ಳೆಯ ಮೆಸೇಜ್. ಈ ಮಧ್ಯೆ ರಾಜ್ಯಪಾಲರ ವಿಚಾರದಲ್ಲಿ, ರಾಜ್ಯಪಾಲರು ಸದ್ಯ ರಾಜ್ಯದಲ್ಲಿ ಇಲ್ಲ, ರಾಜ್ಯಪಾಲರ ಪತ್ನಿಗೆ ಹುಷಾರಿಲ್ಲ, ಹೀಗಾಗಿ ಅವರು ತಮ್ಮ ಪತ್ನಿಯನ್ನ ನೋಡೋದಕ್ಕೆ ಹೋಗಿದ್ದಾರೆ ಇಂದೋರ್ಗೆ ಹೋಗಿರೋರು ನಾಳೆ ಬರ್ತಾರಂತೆ, ನಾಳೆ ರಾತ್ರಿ ಬೆಂಗಳೂರಿಗೆ ಬರ್ತಾರಂತೆ. ಈಗಂತೂ ಇಲ್ಲ. ಆಮೇಲೆ ಇವತ್ತು ಗವರ್ನಮೆಂಟ್ ಹಾಲಿಡೇ ಬೇರೆ, ಕಾರ್ಯದರ್ಶಿಗಳು ಕೂಡ ಆಫೀಸಲ್ಲಿ ಇಲ್ಲ, ಲೋಕಭವನದಲ್ಲಿ. ಒಂದು ಕಡೆ ರಾಜ್ಯಪಾಲರು ಅವರ ಪತ್ನಿಗೆ ಹುಷಾರಿಲ್ಲ ಅಂತ ಇಂದೋರ್ ಹೋಗಿದ್ದಾರೆ, ನಾಳೆ ರಾತ್ರಿ ಬೆಂಗಳೂರಿಗೆ ಲ್ಯಾಂಡ್ ಆಗ್ತಾರೆ. ಮತ್ತೊಂದು ಕಡೆ ಗವರ್ನಮೆಂಟ್ ಹಾಲಿಡೇಸ್ ಆಗಿರೋದ್ರಿಂದ ಕಾರ್ಯದರ್ಶಿಗಳು ಕೂಡ ಈಗ ಲೋಕಭವನದಲ್ಲಿ ಇಲ್ಲ. ಒಂದು ವೇಳೆ ನಾವು ರಾಜೀನಾಮೆ ಕೊಡೋದಕ್ಕೆ ಬರ್ತಾ ಇದ್ದೀವಿ ಅಂತ ಮುನ್ಸೂಚನೆ ಕೊಟ್ಟಲ್ಲಿ ರಾಜ್ಯಪಾಲರ ಸೆಕ್ರೆಟರಿ ಬರಬಹುದು, ಬಂದು ಲೋಕಭವನದಲ್ಲಿ ರಾಜೀನಾಮೆ ಪತ್ರವನ್ನು ಸ್ವೀಕರಿಸಬಹುದು. ಆದರೆ ಈ ರಾಜೀನಾಮೆ ಪತ್ರ ರಾಜ್ಯಪಾಲರು ಬರುವವರೆಗೂ ಅಂಗೀಕಾರ ಆಗಲ್ಲ, ರಾಜ್ಯಪಾಲರು ಬಂದ ಮೇಲೇನೆ ಅಂಗೀಕಾರ ಆಗೋದು. ಸೊ ಶುಕ್ರವಾರ ರಾತ್ರಿ ಬರ್ತಾರೆ ರಾಜ್ಯಪಾಲರು. ಹಾಗಾಗಿ ಶನಿವಾರ ಮೋಸ್ಟ್ಲಿ CLP ಮೀಟಿಂಗ್ ನಡೆಯುತ್ತೆ ಅಂತ ಅನಿಸುತ್ತೆ. ಹೀಗಾಗಿ ಸಿದ್ದರಾಮಯ್ಯನವರು ರಾಜ್ಯಪಾಲರು ಬರೋವರೆಗೂ ವೇಟ್ ಮಾಡ್ತಾರಾ, ರಾಜ್ಯಪಾಲರು ಬರೋವರೆಗೆ ವೇಟ್ ಮಾಡದೆ ಅವರ ಸೆಕ್ರೆಟ್ರಿಗೇನೆ ಸಮಯ ತಿಳಿಸಿ ಹೋಗಿ ರಾಜೀನಾಮೆ ಕೊಟ್ಟು ಬರ್ತಾರಾ ಅನ್ನೋದು ಈಗಿರುವಂಥ ಪ್ರಶ್ನೆ.